ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ MCQ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಸೊ ಈ ತರಗತಿ ಮುಂಬರುವ ವಿಲೇಜ್ ಅಕೌಂಟೆಂಟ್ ಹಾಗೂ PDO ಪರೀಕ್ಷೆಗೆ ತುಂಬ ಯೂಸ್ಫುಲ್ ಆಗೋದ್ರಿಂದ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಇವತ್ತಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣವಾದ ವ್ಯಕ್ತಿ ಯಾರು? ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣವಾದ ವ್ಯಕ್ತಿ ಯಾರು? ಚಾವುಂಡರಾಯ, ದುರ್ವಿನೀತ, ಅವನೀತ, ಶ್ರೀಪುರುಷ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಚಾವುಂಡರಾಯ. ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣವಾದ ವ್ಯಕ್ತಿ ಯಾರು ಅಂದರೆ ಚಾವುಂಡರಾಯ. ನೆಕ್ಸ್ಟ್ ಪ್ರಶ್ನೆ: ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯು ಯಾವ ವಂಶದ ರಾಜರ ಆಳ್ವಿಕೆಯ ಕಾಲದಲ್ಲಿ ಕೆತ್ತಲ್ಪಟ್ಟಿತು? ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿಯು ಯಾವ ವಂಶದ ರಾಜರ ಆಳ್ವಿಕೆಯ ಕಾಲದಲ್ಲಿ ಕೆತ್ತಲ್ಪಟ್ಟಿತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಗಂಗರು. ಗಂಗರ ಕಾಲದಲ್ಲಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯು ಕೆತ್ತಲ್ಪಟ್ಟಿತು. ನೆಕ್ಸ್ಟ್ ಪ್ರಶ್ನೆ: ಬಾದಾಮಿಯ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು? ಬಾದಾಮಿಯ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು? ವಿಜಯಪುರ, ಗದಗ್, ಬಾದಾಮಿ, ಕಲಬುರಗಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬಾದಾಮಿ. ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು ಅಂದರೆ ಬಾದಾಮಿ. ನೆಕ್ಸ್ಟ್ ಪ್ರಶ್ನೆ: ಚೀನಾದ ಪ್ರವಾಸಿ ಹುಯೆನ್ ತ್ಸಾಂಗನು ಯಾವ ಚಾಲುಕ್ಯ ದೊರೆಯ ಕಾಲದಲ್ಲಿ ಅವನ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದನು? ಚೀನಾದ ಪ್ರವಾಸಿ ಹುಯೆನ್ ತ್ಸಾಂಗನು ಯಾವ ಚಾಲುಕ್ಯ ದೊರೆಯ ಕಾಲದಲ್ಲಿ ಅವನ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದನು? ಆಪ್ಷನ್ 1 ಕೀರ್ತಿವರ್ಮ, ಆಪ್ಷನ್ 2 ವಿಕ್ರಮಾದಿತ್ಯ, ಆಪ್ಷನ್ 3 ಇಮ್ಮಡಿ ಪುಲಿಕೇಶಿ, ಆಪ್ಷನ್ 4 ಮೇಲಿನ ಯಾರೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಮ್ಮಡಿ ಪುಲಿಕೇಶಿ. ಚೀನಾದ ಪ್ರವಾಸಿ ಹುಯೆನ್ ತ್ಸಾಂಗನು ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಆತನ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದನು. ನೆಕ್ಸ್ಟ್ ಪ್ರಶ್ನೆ: ಕನ್ನಡದ ಆದಿಕವಿ ಪಂಪನು ಯಾವ ರಾಜರ ಕಾಲದವನು? ಕನ್ನಡದ ಆದಿಕವಿ ಪಂಪನು ಯಾವ ರಾಜರ ಕಾಲದವನು? ಚಾಲುಕ್ಯರು, ಗಂಗರು, ರಾಷ್ಟ್ರಕೂಟರು, ಕದಂಬರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಕೂಟರು. ಕನ್ನಡದ ಆದಿಕವಿ ಪಂಪನು ರಾಷ್ಟ್ರಕೂಟರ ರಾಜ್ಯದ ಕಾಲದವನು. ನೆಕ್ಸ್ಟ್ ಪ್ರಶ್ನೆ: ಕಲ್ಯಾಣದ ಚಾಲುಕ್ಯರ ಮೂಲ ಪುರುಷ ಯಾರು? ಕಲ್ಯಾಣದ ಚಾಲುಕ್ಯರ ಮೂಲ ಪುರುಷ ಯಾರು? ವಿಜಯಾದಿತ್ಯ, ವಿಕ್ರಮಾದಿತ್ಯ, ಇಮ್ಮಡಿ ತೈಲಪ, ಸತ್ಯಾಶ್ರಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ವಿಜಯಾದಿತ್ಯ. ಕಲ್ಯಾಣದ ಚಾಲುಕ್ಯರ ಮೂಲ ಪುರುಷ ಯಾರು ಅಂದರೆ ವಿಜಯಾದಿತ್ಯ. ನೆಕ್ಸ್ಟ್ ಪ್ರಶ್ನೆ: ಹರಿಹರ ರಾಘವಾಂಕರು ಯಾವ ದೊರೆಗಳ ಕಾಲದವರು? ಹರಿಹರ ರಾಘವಾಂಕರು ಯಾವ ದೊರೆಗಳ ಕಾಲದವರು? ರಾಷ್ಟ್ರಕೂಟರು, ಹೊಯ್ಸಳರು, ಕದಂಬರು, ಗಂಗರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಯ್ಸಳರು. ಹರಿಹರ ರಾಘವಾಂಕರು ಯಾವ ದೊರೆಗಳ ಕಾಲದವರು ಅಂದರೆ ಹೊಯ್ಸಳರ ಕಾಲದವರು. ನೆಕ್ಸ್ಟ್ ಪ್ರಶ್ನೆ: ವಿಜಯನಗರ ಸಾಮ್ರಾಜ್ಯದ ಮೊದಲ ದೊರೆ ಯಾರು? ವಿಜಯನಗರ ಸಾಮ್ರಾಜ್ಯದ ಮೊದಲ ದೊರೆ ಯಾರು? ಕೃಷ್ಣದೇವರಾಯ, ವಿಜಯರಾಜ, ಅಚ್ಯುತರಾಯ, ಹರಿಹರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಹರ. ವಿಜಯನಗರ ಸಾಮ್ರಾಜ್ಯದ ಮೊದಲ ದೊರೆ ಯಾರು ಅಂದರೆ ಹರಿಹರ. ನೆಕ್ಸ್ಟ್ ಪ್ರಶ್ನೆ: ಅಮುಕ್ತ ಮೌಲ್ಯ ಎಂಬ ಗ್ರಂಥ ರಚಿಸಿದ ವಿಜಯನಗರದ ದೊರೆ ಯಾರು? ಅಮುಕ್ತ ಮೌಲ್ಯ ಎಂಬ ಗ್ರಂಥ ರಚಿಸಿದ ವಿಜಯನಗರದ ದೊರೆ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣದೇವರಾಯ. ಅಮುಕ್ತ ಮೌಲ್ಯ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂದರೆ ಕೃಷ್ಣದೇವರಾಯ. ನೆಕ್ಸ್ಟ್ ಪ್ರಶ್ನೆ: ಕುಮಾರವ್ಯಾಸನೆಂಬ ಕವಿ ಯಾವ ಅರಸು ಮನೆತನದ ಕಾಲದಲ್ಲಿ ಕನ್ನಡ ನಾಡನಲ್ಲಿದ್ದನು? ಕುಮಾರವ್ಯಾಸನೆಂಬ ಕವಿ ಯಾವ ಅರಸು ಮನೆತನದ ಕಾಲದಲ್ಲಿ ಕನ್ನಡ ನಾಡಿನಲ್ಲಿದ್ದನು? ಚಾಲುಕ್ಯರು, ವಿಜಯನಗರ ದೊರೆಗಳು, ರಾಷ್ಟ್ರಕೂಟರು, ಗಂಗರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ ದೊರೆಗಳು. ಕುಮಾರವ್ಯಾಸನೆಂಬ ಕವಿ ವಿಜಯನಗರ ದೊರೆಗಳ ಕಾಲದಲ್ಲಿ ಕನ್ನಡ ನಾಡಿನಲ್ಲಿದ್ದನು. ದಾಸ ಸಾಹಿತ್ಯವು ಯಾವಾಗ ಪ್ರವರ್ಧಮಾನಕ್ಕೆ ಬಂತು?
ದಾಸ ಸಾಹಿತ್ಯವು ಯಾವಾಗ ಪ್ರವರ್ಧಮಾನಕ್ಕೆ ಬಂತು? 16ನೇ ಶತಮಾನ, 14ನೇ ಶತಮಾನ, 15ನೇ ಶತಮಾನ, 13ನೇ ಶತಮಾನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 16ನೇ ಶತಮಾನ. ನೆಕ್ಸ್ಟ್ ಪ್ರಶ್ನೆ, ಕೆಳದಿಯ ನಾಯಕರ ಮೂಲ ಪುರುಷ ಯಾರು? ಕೆಳದಿಯ ನಾಯಕರ ಮೂಲ ಪುರುಷ ಯಾರು? ವೆಂಕಟಪ್ಪ ನಾಯಕ, ಚೌಡಪ್ಪ ಗೌಡ, ವೀರಭದ್ರ ನಾಯಕ, ಸೋಮಶೇಖರ ನಾಯಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೌಡಪ್ಪ ಗೌಡ. ಕೆಳದಿ ನಾಯಕರ ಮೂಲ ಪುರುಷ ಯಾರು ಅಂದರೆ ಚೌಡಪ್ಪ ಗೌಡ. ನೆಕ್ಸ್ಟ್ ಪ್ರಶ್ನೆ, ಮೇಲುಕೋಟೆಯ ಚೆಲುವ ರಾಯಸ್ವಾಮಿ ದೇವರಿಗೆ ರತ್ನಖಚಿತ ಕಿರೀಟವಾದ ರಾಜಮುಡಿಯನ್ನು ನೀಡಿದವರು ಯಾರು? ಮೇಲುಕೋಟೆಯ ಚೆಲುವರಾಯ ಸ್ವಾಮಿ ದೇವರಿಗೆ ರತ್ನಖಚಿತ ಕಿರೀಟವಾದ ರಾಜಮುಡಿಯನ್ನ ನೀಡಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಸೂರಿನ ರಾಜ ಒಡೆಯರು. ಮೇಲುಕೋಟೆಯ ಚೆಲುವರಾಯಸ್ವಾಮಿ ದೇವರಿಗೆ ರತ್ನಖಚಿತ ಕಿರೀಟವಾದ ರಾಜಮುಡಿಯನ್ನ ನೀಡಿದವರು ಮೈಸೂರಿನ ರಾಜ ಒಡೆಯರು. ನೆಕ್ಸ್ಟ್ ಪ್ರಶ್ನೆ, ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಕಟ್ಟಿಸಿದ ಮೈಸೂರು ಅರಸು ಮನೆತನದ ದೊರೆ ಯಾರು? ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಕಟ್ಟಿಸಿದ ಮೈಸೂರು ಅರಸು ಮನೆತನದ ದೊರೆ ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು, ದೊಡ್ಡ ದೇವರಾಜ ಒಡೆಯರು, ಚಿಕ್ಕ ದೇವರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ದೊಡ್ಡ ದೇವರಾಜ ಒಡೆಯರು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಕಟ್ಟಿಸಿದ ಮೈಸೂರು ಅರಸು ಮನೆತನದ ದೊರೆ ಯಾರು ಅಂದರೆ ದೊಡ್ಡ ದೇವರಾಜ ಒಡೆಯರು. ನೆಕ್ಸ್ಟ್ ಪ್ರಶ್ನೆ, 1792ರಲ್ಲಿ ನಡೆದಂತಹ 3ನೇ ಮೈಸೂರು ಯುದ್ಧದ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದ ವ್ಯಕ್ತಿ ಯಾರು? 1792ರಲ್ಲಿ ನಡೆದ 3ನೇ ಮೈಸೂರು ಯುದ್ಧದ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದ ವ್ಯಕ್ತಿ ಯಾರು? ಲಾರ್ಡ್ ಕಾರ್ನ್ವಾಲಿಸ್, ವಾರ್ನ್ ಹೇಸ್ಟಿಂಗ್, ಲಾರ್ಡ್ ವೆಲೆಸ್ಲಿ, ಲಾರ್ಡ್ ಮಿಂಟೋ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಲಾರ್ಡ್ ಕಾರ್ನ್ ವಾಲಿಸ್. 1792ರಲ್ಲಿ ನಡೆದಂತಹ 3ನೇ ಮೈಸೂರು ಯುದ್ಧದ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದ ವ್ಯಕ್ತಿ ಯಾರು ಅಂದರೆ ಲಾರ್ಡ್ ಕಾರ್ನ್ ವಾಲಿಸ್. ನೆಕ್ಸ್ಟ್ ಪ್ರಶ್ನೆ, ಜೈಮಿನಿ ಭಾರತವನ್ನ ರಚಿಸಿದ ಕವಿ ಯಾರು? ಜೈಮಿನಿ ಭಾರತವನ್ನ ರಚಿಸಿದ ಕವಿ ಯಾರು? ಚಿಕ್ಕದೇವರಾಯ, ಕುಮಾರವ್ಯಾಸ, ಹರಿಹರ, ಲಕ್ಷ್ಮೀಶ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷ್ಮೀಶ. ಜೈಮಿನಿ ಭಾರತವನ್ನ ರಚಿಸಿದ ಕವಿ ಯಾರು ಅಂದರೆ ಲಕ್ಷ್ಮೀಶ. ನೆಕ್ಸ್ಟ್ ಪ್ರಶ್ನೆ, ಕೆಳದಿಯ ನಾಯಕರು ಯಾವ ಅರಸರ ಸಾಮಂತರಾಗಿದ್ದರು? ಕೆಳದಿಯ ನಾಯಕರು ಯಾವ ಅರಸರ ಸಾಮಂತರಾಗಿದ್ದರು? ವಿಜಯನಗರ ಅರಸರು, ಮೈಸೂರಿನ ಒಡೆಯರು, ಬಹಮನಿ ಸುಲ್ತಾನರು, ಹೊಯ್ಸಳ ಅರಸರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ವಿಜಯನಗರ ಅರಸರು. ಕೆಳದಿಯ ನಾಯಕರು ಯಾವ ಅರಸರ ಸಾಮಂತರಾಗಿದ್ದರು ಅಂದರೆ ವಿಜಯನಗರ ಅರಸರು. ನೆಕ್ಸ್ಟ್ ಪ್ರಶ್ನೆ, ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕನು ವಿಜಯನಗರ ಸಾಮ್ರಾಜ್ಯಕ್ಕೆ ಯಾವಾಗ ಭೇಟಿ ಕೊಟ್ಟಿದ್ದನು? ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕನು ವಿಜಯನಗರ ಸಾಮ್ರಾಜ್ಯಕ್ಕೆ ಯಾವಾಗ ಭೇಟಿ ಕೊಟ್ಟಿದ್ದನು? 1480, 1450, 1430, 1443. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 1443. ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕನು ವಿಜಯನಗರ ಸಾಮ್ರಾಜ್ಯಕ್ಕೆ 1443ರಲ್ಲಿ ಭೇಟಿ ಕೊಟ್ಟಿದ್ದನು. ನೆಕ್ಸ್ಟ್ ಪ್ರಶ್ನೆ, ಸಮುದ್ರಾಧೀಶ್ವರ ಎಂಬ ಬಿರುದು ಹೊಂದಿದ್ದ ವಿಜಯನಗರದ ಅರಸ ಯಾರು? ಸಮುದ್ರಾಧೀಶ್ವರ ಎಂಬ ಬಿರುದು ಹೊಂದಿದ ವಿಜಯನಗರದ ಅರಸ ಯಾರು? ಹರಿಹರ, ಕೃಷ್ಣದೇವರಾಯ, ಎರಡನೇ ದೇವರಾಯ, ಇಮ್ಮಡಿ, ಬುಕ್ಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಮ್ಮಡಿ, ಬುಕ್ಕ. ಸಮುದ್ರಾಧೀಶ್ವರ ಎಂಬ ಬಿರುದು ಹೊಂದಿದ ವಿಜಯನಗರದ ಅರಸ ಯಾರು ಅಂದರೆ ಇಮ್ಮಡಿ, ಬುಕ್ಕ. ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯದ ಕರ್ತು ಯಾರು? ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯದ ಕರ್ತು ಯಾರು? ಪದ್ಮರಸ, ಕೀರ್ತಿವರ್ಮ, ನೇಮಿಚಂದ್ರ, ಕೇಶಿರಾಜ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕೀರ್ತಿವರ್ಮ. ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯದ ಕರ್ತು ಯಾರು ಅಂದರೆ ಕೀರ್ತಿವರ್ಮ. ಪ್ರಶ್ನೆ, ಹೊಯ್ಸಳರ ರಾಜ ಲಾಂಛನ ಯಾವುದಾಗಿತ್ತು? ಹೊಯ್ಸಳರ ರಾಜ ಲಾಂಛನ ಯಾವುದಾಗಿತ್ತು? ಸಿಂಹ,
ಹುಲಿ, ಆನೆ, ಹುಲಿಯನೊಡನೆ ಹೋರಾಡುತ್ತಿರುವ ಮಾನವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಹುಲಿಯೊಡನೆ ಹೋರಾಡುತ್ತಿರುವ ಮಾನವ. ಹೊಯ್ಸಳರ ರಾಜ ಲಾಂಛನ ಯಾವುದಾಗಿತ್ತು ಅಂದರೆ ಹುಲಿಯೊಡನೆ ಹೋರಾಡುತ್ತಿರುವ ಸ್ಥಳ ಅಥವಾ ಮಾನವ. ನೆಕ್ಸ್ಟ್ ಪ್ರಶ್ನೆ, ಹೊಯ್ಸಳರು ಯಾವ ಅರಸರ ಸಾಮಂತರಾಗಿದ್ದರು? ಹೊಯ್ಸಳರು ಯಾವ ಅರಸರ ಸಾಮಂತರಾಗಿದ್ದರು? ರಾಷ್ಟ್ರಕೂಟರು, ಚಾಲುಕ್ಯರು, ಗಂಗರು, ಕದಂಬರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಚಾಲುಕ್ಯರು. ಹೊಯ್ಸಳರು ಚಾಲುಕ್ಯರ ಅರಸರ ಸಾಮಂತರಾಗಿದ್ದರು. ನೆಕ್ಸ್ಟ್ ಪ್ರಶ್ನೆ, ಗದಾಯುದ್ಧವನ್ನು ರಚಿಸಿದ ರನ್ನನಿಗೆ ಯಾವ ರಾಜರು ಆಶ್ರಯದಾತರಾಗಿದ್ದರು? ಗದಾಯುದ್ಧವನ್ನು ರಚಿಸಿದ ರನ್ನನಿಗೆ ಯಾವ ರಾಜರು ಆಶ್ರಯದಾತರಾಗಿದ್ದರು? ಚಾಲುಕ್ಯರು, ರಾಷ್ಟ್ರಕೂಟರು, ಕದಂಬರು, ಗಂಗರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಚಾಲುಕ್ಯರು. ಗದಾಯುದ್ಧವನ್ನು ರಚಿಸಿದ ರನ್ನನಿಗೆ ಚಾಲುಕ್ಯರು ಆಶ್ರಯದಾತರಾಗಿದ್ದರು. ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರಕೂಟರ ಮೂಲ ಪುರುಷ ಯಾರು? ರಾಷ್ಟ್ರಕೂಟರ ಮೂಲ ಪುರುಷ ಯಾರು? ದಂತಿದುರ್ಗ, ಮಣಾಂಕ, ಮೊದಲನೇ ಕೃಷ್ಣ, ಧ್ರುವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಮಣಾಂಕ. ನೆಕ್ಸ್ಟ್ ಪ್ರಶ್ನೆ, ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಕೊರೆಯಿಸಿದ ರಾಷ್ಟ್ರಕೂಟರ ದೊರೆ ಯಾರು? ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಕೊರೆಯಿಸಿದ ರಾಷ್ಟ್ರಕೂಟರ ದೊರೆ ಯಾರು? ದಂತಿದುರ್ಗ, ಧ್ರುವ, ಮೊದಲನೇ ಕೃಷ್ಣ, ಇಮ್ಮಡಿ ಕೃಷ್ಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೊದಲನೇ ಕೃಷ್ಣ. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಕೊರೆಯಿಸಿದ ರಾಷ್ಟ್ರಕೂಟರ ದೊರೆ ಯಾರು ಅಂದರೆ ಮೊದಲನೇ ಕೃಷ್ಣ. ನೆಕ್ಸ್ಟ್ ಪ್ರಶ್ನೆ, ಉತ್ತರ ಪ್ರತೇಶ್ವರ ಬಿರುದಾಂಕಿತ ಹರ್ಷವರ್ಧನನನ್ನು ಸೋಲಿಸಿದ ಚಾಲುಕ್ಯರ ದೊರೆ ಯಾರು? ಉತ್ತರ ಪ್ರತೇಶ್ವರ ಎಂಬ ಬಿರುದಾಂಕಿತ ಹರ್ಷವರ್ಧನನ್ನು ಸೋಲಿಸಿದ ಚಾಲುಕ್ಯರ ದೊರೆ ಯಾರು? ಆಪ್ಷನ್ 1, ಇಮ್ಮಡಿ ಪುಲಿಕೇಶಿ. ಆಪ್ಷನ್ 2, ಕೀರ್ತಿವರ್ಮ. ಆಪ್ಷನ್ 3, ವಿಕ್ರಮಾದಿತ್ಯ. ಆಪ್ಷನ್ 4, ವಿಜಯಾದಿತ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಇಮ್ಮಡಿ ಪುಲಿಕೇಶಿ. ಉತ್ತರ ಪ್ರತೇಶ್ವರ ಬಿರುದಾಂಕಿತ ಹರ್ಷವರ್ಧನನ್ನ ಸೋಲಿಸಿದ ಚಾಲುಕ್ಯರ ದೊರೆ ಯಾರು ಅಂದರೆ ಇಮ್ಮಡಿ ಪುಲಿಕೇಶಿ. ನೆಕ್ಸ್ಟ್ ಪ್ರಶ್ನೆ, ತಲಕಾಡಿನ ಗಂಗರ ರಾಜ ಲಾಂಛನ ಯಾವುದಾಗಿತ್ತು? ತಲಕಾಡಿನ ಗಂಗರ ರಾಜ ಲಾಂಛನ ಯಾವುದಾಗಿತ್ತು? ಹುಲಿ, ಸಿಂಹ, ಮದಗಜ, ಗೂಳಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮದಗಜ. ತಲಕಾಡಿನ ಗಂಗರ ರಾಜ ಲಾಂಛನ ಯಾವುದಾಗಿತ್ತು ಅಂದರೆ ಮದಗಜ. ನೆಕ್ಸ್ಟ್ ಪ್ರಶ್ನೆ, ಇಮ್ಮಡಿ ಪುಲಿಕೇಶಿಯು ಯಾವ ಸಂಸ್ಥಾನದ ದೊರೆಯಾಗಿದ್ದನು? ಇಮ್ಮಡಿ ಪುಲಿಕೇಶಿಯು ಯಾವ ಸಂಸ್ಥಾನದ ದೊರೆಯಾಗಿದ್ದನು? ರಾಷ್ಟ್ರಕೂಟರ ಸಂಸ್ಥಾನ, ಚಾಲುಕ್ಯ ಸಂಸ್ಥಾನ, ಕದಂಬ ಸಂಸ್ಥಾನ, ಗಂಗರ ಸಂಸ್ಥಾನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಚಾಲುಕ್ಯ ಸಂಸ್ಥಾನ. ಇಮ್ಮಡಿ ಪುಲಿಕೇಶಿಯು ಚಾಲುಕ್ಯ ಸಂಸ್ಥಾನದ ದೊರೆಯಾಗಿದ್ದನು. ನೆಕ್ಸ್ಟ್ ಪ್ರಶ್ನೆ, 1420ರಲ್ಲಿ ಇಟಲಿ ದೇಶದ ಪ್ರವಾಸಿ ನಿಕೋಲಾ ಕೊಂಟಿ ವಿಜಯನಗರದ ಯಾವ ರಾಜರ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ದನು? 1420ರಲ್ಲಿ ಇಟಲಿ ದೇಶದ ಪ್ರವಾಸಿ ನಿಕೋಲಾ ಕೊಂಟಿ ವಿಜಯನಗರದ ಯಾವ ರಾಜನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ದನು? ಕೃಷ್ಣದೇವರಾಯ, ಬುಕ್ಕ, ಹರಿಹರ, ಎರಡನೇ ದೇವರಾಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಎರಡನೇ ದೇವರಾಯ. ನೆಕ್ಸ್ಟ್ ಪ್ರಶ್ನೆ, ತನ್ನ ಪ್ರಧಾನಿ ತಿಮ್ಮರಸ ಹಾಗೂ ಆತನ ಮಕ್ಕಳನ್ನು ಕಣ್ಣು ಕಿತ್ತಿ ಸೆರೆಗೆ ತಳ್ಳಿದ ವಿಜಯನಗರದ ಅರಸ ಯಾರು? ತನ್ನ ಪ್ರಧಾನಿ ತಿಮ್ಮರಸ ಹಾಗೂ ಆತನ ಮಕ್ಕಳನ್ನು ಕಣ್ಣು ಕಿತ್ತಿ ಸೆರೆಗೆ ತಳ್ಳಿದ ವಿಜಯನಗರದ ಅರಸ ಯಾರು? ಕೃಷ್ಣದೇವರಾಯ, ಇಮ್ಮಡಿ ಬುಕ್ಕ, ಹರಿಹರ, ಎರಡನೇ ಹರಿಹರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಕೃಷ್ಣದೇವರಾಯ. ತನ್ನ ಪ್ರಧಾನಿ ತಿಮ್ಮರಸ ಹಾಗೂ ಆತನ ಮಕ್ಕಳನ್ನ ಕಣ್ಣು ಕಿತ್ತಿ ಸೆರೆಗೆ ತಳ್ಳಿದ ವಿಜಯನಗರದ ಅರಸ ಯಾರು ಅಂದರೆ ಕೃಷ್ಣದೇವರಾಯ. ನೆಕ್ಸ್ಟ್ ಪ್ರಶ್ನೆ, ಭರತೇಶ ವೈಭವದ ಕರ್ತು ಯಾರು? ಭರತೇಶ ವೈಭವದ ಕರ್ತು ಯಾರು? ಚಂದ್ರಕೀರ್ತಿ, ಬಸವಾಂಕ, ರತ್ನಾಕರ ವರ್ಣಿ, ಸಿಂಗಿರಾಜ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ರತ್ನಾಕರ ವರ್ಣಿ. ಭರತೇಶ ವೈಭವದ ಕರ್ತು ಯಾರು ಅಂದರೆ ರತ್ನಾಕರ ವರ್ಣಿ. ನೆಕ್ಸ್ಟ್ ಪ್ರಶ್ನೆ, ವಿಜಾಪುರದ ಆದಿಲ್ಶಾಹಿ ಮನೆತನದ ಸ್ಥಾಪಕ ಯಾರು? ವಿಜಯಪುರದ ಆದಿಲ್ಶಾಹಿ ಮನೆತನದ ಸ್ಥಾಪಕ ಯಾರು?
ಯೂಸುಫ್ ಆದಿಲ್ ಖಾನ್, ಇಸ್ಮಾಯಿಲ್ ಆದಿಲ್ ಖಾನ್, ಅಲಿ ಆದಿಲ್ ಖಾನ್, ಇಬ್ರಾಹಿಂ ಆದಿಲ್ ಖಾನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಯೂಸುಫ್ ಆದಿಲ್ ಖಾನ್. ವಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು ಅಂದರೆ ಯೂಸುಫ್ ಆದಿಲ್ ಖಾನ್. ನೆಕ್ಸ್ಟ್ ಪ್ರಶ್ನೆ, ಗಂಗರು ತಮ್ಮ ರಾಜಧಾನಿಯನ್ನು ಕುವಲಾಪುರದಿಂದ ಎಲ್ಲಿಗೆ ಬದಲಾಯಿಸಿದರು? ಗಂಗರು ತಮ್ಮ ರಾಜಧಾನಿಯನ್ನು ಕುವಲಾಪುರದಿಂದ ಎಲ್ಲಿಗೆ ಬದಲಾಯಿಸಿದರು? ತಲಕಾವೇರಿ, ತಲಕಾಡು, ಮೈಸೂರು, ಶ್ರೀರಂಗಪಟ್ಟಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ತಲಕಾಡು. ಗಂಗರು ತಮ್ಮ ರಾಜಧಾನಿಯನ್ನ ಕುವಲಾಪುರದಿಂದ ತಲಕಾಡಿಗೆ ಬದಲಾಯಿಸಿದರು. ನೆಕ್ಸ್ಟ್ ಪ್ರಶ್ನೆ, ಜಗನ್ನಾಥ ವಿಜಯ ಕೃತಿಯ ಕರ್ತು ಯಾರು? ಜಗನ್ನಾಥ ವಿಜಯ ಕೃತಿಯ ಕರ್ತು ಯಾರು? ರುದ್ರಭಟ, ನೇಮಿಚಂದ್ರ, ಜನ್ನ, ರಾಘವಾಂಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರುದ್ರಭಟ್ಟ. ಜಗನ್ನಾಥ ವಿಜಯ ಕೃತಿಯ ಕರ್ತು ಯಾರು ಅಂದರೆ ರುದ್ರಭಟ್ಟ. ನೆಕ್ಸ್ಟ್ ಪ್ರಶ್ನೆ, ಹರಿಶ್ಚಂದ್ರ ಕಾವ್ಯದ ಕರ್ತು ಯಾರು? ಹರಿಶ್ಚಂದ್ರ ಕಾವ್ಯದ ಕರ್ತು ಯಾರು? ಹರಿಹರ, ರಾಘವಾಂಕ, ರನ್ನ, ಜನ್ನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಘವಾಂಕ. ಹರಿಶ್ಚಂದ್ರ ಕಾವ್ಯದ ಕರ್ತು ಯಾರು ಅಂದರೆ ರಾಘವಾಂಕ. ನೆಕ್ಸ್ಟ್ ಪ್ರಶ್ನೆ, ಐತಿಹಾಸಿಕ ಮಹತ್ವವುಳ್ಳ ಐಹೊಳೆ ಪಟ್ಟದಕಲ್ಲು ಹಾಗೂ ಬಾದಾಮಿಗಳು ಯಾವ ಜಿಲ್ಲೆಯಲ್ಲಿವೆ? ಐತಿಹಾಸಿಕ ಮಹತ್ವವುಳ್ಳ ಐಹೊಳೆ ಪಟ್ಟದಕಲ್ಲು ಹಾಗೂ ಬಾದಾಮಿಗಳು ಯಾವ ಜಿಲ್ಲೆಗಳಲ್ಲಿವೆ? ವಿಜಯಪುರ, ಗದಗ, ಕಲಬುರಗಿ, ಬಾಗಲಕೋಟೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಗಲಕೋಟೆ. ಐತಿಹಾಸಿಕ ಮಹತ್ವವುಳ್ಳ ಐಹೊಳೆ ಪಟ್ಟದಕಲ್ಲು ಹಾಗೂ ಬಾದಾಮಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್ ಪ್ರಶ್ನೆ, ಕವಿರಾಜ ಮಾರ್ಗವನ್ನು ರಚಿಸಿದ ದೊರೆ ಯಾರು? ಕವಿರಾಜ ಮಾರ್ಗವನ್ನು ರಚಿಸಿದ ದೊರೆ ಯಾರು? ಇಮ್ಮಡಿ ಪುಲಕೇಶಿ, ಅಮೋಘವರ್ಷ ನೃಪತುಂಗ, ಕೃಷ್ಣದೇವರಾಯ, ದಂತಿದುರ್ಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೋಘವರ್ಷ ನೃಪತುಂಗ. ಕವಿರಾಜ ಮಾರ್ಗವನ್ನು ರಚಿಸಿದ ದೊರೆ ಯಾರು ಅಂದರೆ ಅಮೋಘವರ್ಷ ನೃಪತುಂಗ. ನೆಕ್ಸ್ಟ್ ಪ್ರಶ್ನೆ, ಕವಿರಾಜ ಮಾರ್ಗವನ್ನು ಬರೆದ ಅಮೋಘವರ್ಷ ನೃಪತುಂಗನು ಯಾವ ವಂಶದ ದೊರೆ? ಕವಿರಾಜ ಮಾರ್ಗವನ್ನು ಬರೆದ ಅಮೋಘವರ್ಷ ನೃಪತುಂಗನು ಯಾವ ವಂಶದ ದೊರೆ? ಚಾಲುಕ್ಯರು, ಪಾಂಡವರು, ರಾಷ್ಟ್ರಕೂಟರು, ಚೋಳರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಕೂಟರು. ಕವಿರಾಜ ಮಾರ್ಗವನ್ನು ಬರೆದಂತಹ ಅಮೋಘವರ್ಷ ನೃಪತುಂಗನು ರಾಷ್ಟ್ರಕೂಟದ ವಂಶದ ದೊರೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಸೊ ಅವರಿಗೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡುವುದರ ಮುಖಾಂತರ ನನಗೆ ಒಂದು ಅಳಿಲು ಸೇವೆ ಮಾಡಿದಂತಾಗುತ್ತದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.